ಹೆಲೋ! ಹೊಸ ದಿನ ಹೊಸ ವೈಬ್. ನನ್ನ ಸಂಡೇ ಲಾಗ್ಗೆ ಸ್ವಾಗತ ಸುಸ್ವಾಗತ. ನನಗಂತೂ ಸಂಡೇ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲಪ್ಪ. ಸಂಡೇ ಬರಲಿಕ್ಕೆ ಕಾಯ್ತಿರ್ತೀವಿ. ಯಾಕೆ ಹೇಳಿ? ಟೀ ಕುಡಿಯೋಣ ಅಂತ. ಲಿಟ್ರಲಿ ನಮ್ಮ ಮನೇಲಿ ಸಂಡೇ ಬಂತು ಅಂದರೆ ನಿಶು ಟೀ ಮಾಡ್ತಾಳೆ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ನಾನೇನಾದರೂ ಸಂಡೇ ಏನಾದರೂ ಸ್ಪೆಷಲ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಫುಲ್ ಶಾಕ್ ಆಗಿಬಿಡ್ತಾರೆ. ಏನಿವತ್ತು ಕಿಚನಿಗೆ ಮೇಡಮ್ ಬಂದಿಲ್ವಲ್ಲ ಅಂತ. ಹಾಗಾಗಿ ನಾನು ಸಂಡೇ ಏನಾದರೂ ಸ್ಪೆಷಲಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋದಂತೂ ನಾನು ನಿಲ್ಲಿಸಲ್ಲಪ್ಪ. ನಿಲ್ಸಿದ್ದೀನಿ ಅಂದರೆ ಅವತ್ತು ನನ್ನ ಮೂಡ್ ಆಫ್ ಆಗಿರುತ್ತೆ. ಅದ್ರ ಜೊತೆ ಸಂಡೇ ನನ್ನ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಫುಲ್ಲು ನಾನು ಏನಾದರೂ ಅಡುಗೆ ಮನೇಲಿ ಮಾಡ್ತಾಯಿದ್ದೀನಿ ಅಂತಂದರೆ ಮನೆ ಫುಲ್ಲು ಗಲೀಜಾಗಿ ಇಟ್ಕೋತೀನಿ. ಹಾಗಾಗಿ ಮನೇನ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಲ್ಲೇ ಪಾತ್ರೆ ವಾಶ್ ಮಾಡಿಕೊಂಡ್ರೆ ಸರಿ. ಇಲ್ಲ ಅಂದರೆ ನಮ್ಮಮ್ಮನ ಚಾಮುಂಡಿ ಅವತಾರ ನೋಡಬೇಕಾಗುತ್ತೆ. ಬೇಡಪ್ಪ ಬೇಡ ಅಂತ ನಾನೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಎಷ್ಟೊಂದು ಜನ ಅನ್ಕೋತಾರೆ ನಾನು ಅಡುಗೆ ಮಾಡ್ತೀನಾ ಅಂತನೂ ಚಾನ್ಸೇ ಇಲ್ಲ. ನನಗೆ ಸಾಂಬಾರೆಲ್ಲ ನಿಜವಾಗ್ಲೂ ಮಾಡಕ್ಕೆ ಬರಲ್ಲ. ಆದರೆ ನನಗೆ ನಮ್ಮ ಹುಡ್ಗನ ಮೇಲೆ ಇರೋ ಪ್ರೀತಿಗೋಸ್ಕರ ಡಿಫ್ರೆಂಟಾಗಿ ಮಾಡೋದನ್ನು ಕಲಿತಾ ಇದ್ದೀನಿ. ಲಿಟ್ರಲಿ ಅವ್ನು ಸ್ವೀಟ್ ಎಲ್ಲ ತಿನ್ನೋದೇ ಇಲ್ಲ. ಆದರೂ ಬಿಡೋರು ಯಾರು? ತಿನ್ನಿಸ್ಲೇಬೇಕಲ್ವ. ಹೆಂಡ್ತಿಗೆ ಏನಪ್ಪ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಗಂಡ ಏನು ತಿನ್ನಲ್ವೋ ಅದನ್ನು ಹಿಂಸೆ ಮಾಡಿ ತಿನ್ನಿಸೋದೇ ಹೆಂಡ್ತಿ ಪಾಲಿಸಿ. ಅದನ್ನೇ ನಾನು ಮಾಡ್ತಿದ್ದೀನಿ. ನಾನು ಮದುವೆಯಾಗಿ 6 ಮಂತ್ಸ್ ಆಯಿತು. ನಮ್ಮ ಹುಡ್ಗ ಯಾವತ್ತೂ ನೀನು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಕೇಳಲಿಲ್ಲ. ಜಸ್ಟ್ ಬಿಕಾಸ್ ನಾನು ಸುಸ್ತಾಗ್ತೀನಿ ಅಂತ ಅಲ್ಲ. ನಾನು ಮಾಡಿದ್ರೆ ಎಲ್ಲಿ ಕೆಟ್ಟದಾಗಿರುತ್ತೋ ಅನ್ನೋ ಭಯ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಅಂತ. ಅದು ಅವನಿಗೋಸ್ಕರ ಅಂತ ಏನಾದರೂ ಡಿಫ್ರೆಂಟಾಗಿ ಕಲಿತಾ ಇರ್ತೀನಿ, ಮಾಡಿಕೊಡ್ತಾ ಇರ್ತೀನಿ. ಅವ್ನು ನನ್ನನ್ನು ಅಷ್ಟು ಇಷ್ಟಪಡ್ತಾನೆ ಅಂದಮೇಲೆ ನಾನು ಅವನನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಚೆನ್ನಾಗೇನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಜವಾಗ್ಲೂ ನಾವು ತುಂಬ ಜಗಳ ಮಾಡ್ತೀವಿ. ಯಾಕಪ್ಪ ಮದುವೆ ಆದ್ವಿ ಅನ್ನೋ ರೇಂಜ್‌ಗೆಲ್ಲ ಜಗಳ ಆಡ್ತೀವಿ. ಆದರೆ ಅವ್ನು ನಾವು ಬಂದ ದಿನ ಬಿಟ್ಬಿಟ್ಟಿರ್ಬೇಕು ಅಂತ ನೆನಪಿಸ್ಕೊಂಡ್ರೆ ಸಾಕು ನನ್ನ ಕಣ್ಣಲ್ಲಿ ನೀರು ನಿಂತ್ಕೊಳ್ಳೋದೇ ಇಲ್ಲ. ಅಷ್ಟು ನೋವಾಗುತ್ತೆ, ಅಷ್ಟು ಹರ್ಟ್ ಆಗುತ್ತೆ. ಎನಿವೇಸ್ ನನಗೆ ಅವನಂದ್ರೆ ತುಂಬ ಇಷ್ಟ. ಅವನಂದ್ರೇ ಪ್ರಪಂಚ. ನನ್ನ ಲೈಫಲ್ಲಿ ಆ ದೇವ್ರೇನಾದ್ರು ಬಂದ್ಬಿಟ್ಟು ನಿನ್ಗೆ ಇನ್ನೊಂದು ಜನ್ಮ ಇದೆ ಅದ್ರಲ್ಲಿ ಯಾರು ನಿನ್ನ ಗಂಡ ಆಗಬೇಕು ಅಂತ ಕೇಳಿದ್ರೆ ನಾನು ಲಿಟ್ರಲಿ ನನ್ನ ಆಪ್ಷನ್ಸೇ ಇಲ್ಲದೇ ನಾನು ಅವನನ್ನೇ ಆಗಬೇಕು ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಅವನನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾನೆ. ಅದು ನಾನು ಪ್ರೌಡ್ ಕೂಡ ಫೀಲ್ ಮಾಡ್ತೀನಿ. ಈ ಸಂಡೇ ನಾನು ಫ್ರೆಂಚ್ ಫ್ರೈಸ್ ಕಬಾಬು ಮತ್ತು ಆಲೂ ಫ್ರೈ ಮಾಡಿದ್ದೆ. ಅದ್ರ ರೆಸಿಪಿ ನಿಮಗೆ ಬೇಕು ಅಂತ ಅಂದರೆ ನಾನು ಲಿಂಕ್ ಮಾಡಿದ್ದೀನಲ್ಲ ಆ ವಿಡಿಯೋದಲ್ಲೋಗಿ ನೋಡಿ. ಆ್ಯಂಡ್ ನನಗೆ ಎಲ್ಲ ಹೇಳ್ತಾರೆ ನನ್ನ ಫ್ಯಾಮಿಲಿಲಿ ಅವಳಿಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂತ. ನಿಜ ಏನು ಗೊತ್ತಾ? ಹೌದು, ನಂಗೆ ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ಲ. ಆದರೆ ಏನು ಗೊತ್ತಾ? ಇದನ್ನೆಲ್ಲ ಮಾಡೋಕ್ಕೆ ಬರೋವಳಿಗೆ ಅದ್ರ ಜೊತೆಗೆ ಮುದ್ದೆನೂ ಎಷ್ಟು ಚೆನ್ನಾಗಿ ಕಟ್ಟೋವಳಿಗೆ ಅಡುಗೆ ಮಾಡೋದು ಯಾವ ಮಹಾ ಕೆಲಸ? ಸಾಂಬಾರು ಮಾಡೋದನ್ನ ಕಲಿಯೋ ಯಾವ ಮಹಾ ಕೆಲಸ? ನನಗಂತೂ ಅದು ಕಷ್ಟನೇ ಇಲ್ಲಪ್ಪ. ನಾನು ನಿಮ್ಮ ಜೊತೆ ಚಾಲೆಂಜ್ ಮಾಡ್ತೀನಿ. ನಾನು 1 ವೀಕಲ್ಲಿ ಸಾಮಾನ್ಯವಾಗಿ ಮಾಡೋ ಎಲ್ಲ ಅಡುಗೆನೂ ಕಲ್ತ್ಕೋತೀನಿ ಅಂತ. ಚಾಲೆಂಜ್ ಮಾಡ್ತೀರಾ?